ನಮಸ್ಕಾರ, ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 2025ರ ಕನ್ಯಾ ರಾಶಿಯ ಭವಿಷ್ಯವನ್ನು ವಿವರಿಸುತ್ತಿದ್ದೇನೆ. ಆರ್ಥಿಕ ಸ್ಥಿತಿ, ವಿದ್ಯಾಭ್ಯಾಸ, ಕುಟುಂಬ, ಪ್ರೀತಿ, ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಗುರುಗ್ರಹ ಮೇ 2025ರವರೆಗೆ ಮೀನ ರಾಶಿಯಲ್ಲಿ ಅಂದರೆ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇದರಿಂದ ನಿಮಗೆ ಸಹಾಯಕವಾಗ್ಬೋದು, ಲಾಭ ಆಗ್ಬೋದು, ಹೊಸ ವ್ಯಾಪಾರ ಸಹಯೋಗಗಳು ಮತ್ತು ವಿವಾಹಿತ ಜೀವನದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ಮೇ 2025ರ ನಂತರದಲ್ಲಿ ಗುರು ಮೇಷರಾಶಿಗೆ ಪ್ರವೇಶಿಸುತ್ತಿದ್ದು ಅಂದರೆ 8ನೇ ಮನೆಗೆ ಪ್ರವೇಶಿಸುತ್ತಿದ್ದು ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ಅಗತ್ಯ. ಅಪ್ರಯೋಜಕ ಖರ್ಚುಗಳನ್ನು ತಡೆಯುವುದು ತುಂಬ ಮುಖ್ಯವಾಗುತ್ತೆ. ಇನ್ನು ಶನಿಗ್ರಹ 2025ರ ಬಹುಭಾಗದಲ್ಲಿ ಶನಿ ಮೇಷರಾಶಿಯ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಉಳಿತಾಯ ಮತ್ತು ಹೂಡಿಕೆಗಳಲ್ಲಿ ಹೆಚ್ಚು ಗಮನ ನೀಡಬೇಕಾಗುತ್ತೆ. ದೊಡ್ಡ ಹೂಡಿಕೆಗಳಿಗಾಗಿ ಮಾರ್ಗದರ್ಶನ ಪಡೆದು ನಿರ್ಧಾರ ಮಾಡುವುದು ತುಂಬ ಒಳ್ಳೆಯದು. ಇನ್ನು ಮಂಗಳ ಗ್ರಹ ಏಪ್ರಿಲ್ 2025ರವರೆಗೆ ಮಿಥುನ ರಾಶಿಯಲ್ಲಿ ಅಂದರೆ 10ನೇ ಮನೆಯಲ್ಲಿ ಹಾಗೂ ಕರ್ಕಾಟಕ ರಾಶಿ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶಿಕ್ಷಣದ ವಿಷಯದಲ್ಲಿ ಹೆಚ್ಚು ಶ್ರಮವನ್ನು ಹಾಕಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಠಿಣ ಪರಿಶ್ರಮ ಅತ್ಯಗತ್ಯವಾಗಿರುತ್ತೆ. ಮೇ ನಂತರದಲ್ಲಿ ಗುರುಗ್ರಹನ ಪ್ರಭಾವದಿಂದ ಹೊಸ ಕಲಿಕೆ ಮತ್ತು ಶಿಕ್ಷಣದಲ್ಲಿ ಏನಾದರೂ ಹೊಸ ಅವಕಾಶಗಳು ಬರ್ಬೋದು. ಇದು ನಿಮ್ಮ ಪ್ರಯತ್ನಗಳಿಗೆ ಸಾಕಷ್ಟು ಫಲಿತಾಂಶವನ್ನು ನೀಡುತ್ತೆ. ಇನ್ನು ಗುರುಗ್ರಹ ಮೇ 2025ರವರೆಗೆ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೃಪ್ತಿಯ ಅನುಭವವನ್ನು ನೀಡುತ್ತೆ. ಕುಟುಂಬದ ಹಿರಿಯರಿಂದ ಸಹಾಯ ಮತ್ತು ಮಾರ್ಗದರ್ಶನ ಸಿಗಬಹುದು. ಇನ್ನು ರಾಹು ಕೇತು ಮೇ 2025ರವರೆಗೆ ನಿಮ್ಮ 2ನೇ ಮನೆ ಹಾಗೂ 8ನೇ ಮನೆಯಲ್ಲಿ ರಾಹುಕೇತುಗಳ ಸಂಚಾರ ಆಗುತ್ತೆ. ಇದರಿಂದಾಗಿ ಕುಟುಂಬದಲ್ಲಿ ಕೆಲವೊಂದು ಒತ್ತಡವನ್ನು ಉಂಟು ಮಾಡ್ಬೋದು. ನಂತರ ರಾಹು ಮತ್ತು 7ನೇ ಮನೆಗೆ ಬರೋದ್ರ ಮೂಲಕ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಜಾಗರೂಕತೆ ಮತ್ತು ಶಾಂತಿ ಅತ್ಯಂತ ಮುಖ್ಯವಾಗಿರುತ್ತೆ. ಶನಿಗ್ರಹ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಮೇ 2025ರ ನಂತರ ಸಂಬಂಧಗಳಲ್ಲಿ ಬದಲಾವಣೆಗಳನ್ನು ತರುತ್ತೆ. ವೈವಾಹಿಕ ಜೀವನದಲ್ಲಿ ದೈಹಿಕ ಮತ್ತು ಮಾನಸಿಕ ಅಂತರಗಳನ್ನು ಮುಂಚಿನಂತೆ ಎದುರಿಸಲು ಅಗತ್ಯವಿರಬಹುದು. ಇನ್ನು ವೀನಸ್ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡುವಾಗ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಅನುಕೂಲಕರ ಸಮಯವಾಗಬಹುದು. ಇದು ನಿಮ್ಮ ಸಂಬಂಧವನ್ನು ಬಲಪಡಿಸಲು ಸೂಕ್ತ ಆಗುತ್ತೆ. ಮಂಗಳ ಮತ್ತು ಶನಿಗ್ರಹ ಈ ವರ್ಷದ ಮೊದಲಾರ್ಧದಲ್ಲಿ ಮಂಗಳನ ಪ್ರಭಾವವು ಹೆಚ್ಚು ಕಾರ್ಯಚಟುವಟಿಕೆ ನೀಡಬಹುದು. ಆದರೆ ಅತಿ ಶ್ರಮದಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು. ಶನಿ 8ನೇ ಮನೆಯಲ್ಲಿರೋದ್ರಿಂದ ಅಲ್ಪ ಸ್ವಲ್ಪ ಆರೋಗ್ಯದ ತೊಂದರೆಗಳನ್ನು ಗಮನಿಸುವುದು, ವಿಶೇಷವಾಗಿ ಮೂತ್ರಪಿಂಡದ ಸಮಸ್ಯೆಗಳು ಹಾಗೂ ಕೆಲವೊಂದು ಸಮಸ್ಯೆಗಳು ನಿಮಗೆ ಕಾಡಬಹುದು. ಆರೋಗ್ಯದ ವಿಷಯದಲ್ಲಿ ನಿಯಮಿತ ವ್ಯಾಯಾಮ ಮತ್ತು ಆರೈಕೆ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಶುಕ್ರವಾರದಂದು ದೇವಿಯ ಆರಾಧನೆ ಮಾಡುವುದು ಲಾಭಕರ. ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಜಪಿಸುವುದು ಶ್ರೇಷ್ಠ. ಧನ್ಯವಾದಗಳು.